ಶಶಿ, ಯಾಕೋ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಏನಮ್ಮ, ಏನೂ ಗೊತ್ತಿಲ್ಲದೆ ಇರೋ ಥರ ಹೊಸ್ದಾಗಿ ಕೇಳ್ತಾ ಇದೆಯಲ್ಲ. ಮಕ್ಕಳು ಈ ಥರ ಡಿಸಿಷನ್ ತಗೊಳ್ಳೋವಾಗ ದೊಡ್ಡವರಾದ ನಮಗೆ ಟೆನ್ಷನ್ ಆಗೋದಿಲ್ವಾ? ಇವ್ರು ತಗೊಂಡಿರೋ ಡಿಸಿಷನ್ನು ಎಷ್ಟು ಡೇಂಜರಸ್ ಅನ್ನೋದು ಗೊತ್ತಮ್ಮ ನಿಮಗೆ? ಅನಿಕಾ ಏನೋ ಎಮೋಷನಲ್ ಆಗಿ ಮಾತಾಡಿ ಅಗಸ್ತ್ಯನ ಲಾಕ್ ಮಾಡ್ಕೊಂಡಿದ್ದಾಳಮ್ಮ. ನನ್ನ ಮಗಳ ಜೀವನ ಸರಿ ಹೋಗಬೇಕು ಅಂತ ನನ್ನ ಮಗ ಸೊಸೆ ಜೀವನನ್ನ ಹಾಳಾಗೋದಕ್ಕೆ ನಾನು ಹೇಗಮ್ಮ ಬಿಡ್ಲಿ? 3 ಜನ ಮಕ್ಕಳು ಒಂದೇ ಅಲ್ವೇನಮ್ಮ ನನಗೆ? ಶಶಿ, ಇಂಥ ಕಷ್ಟದ ಸಮಯದಲ್ಲಿ ನಾವು ಆತಂಕ ಮಾಡಿಕೊಂಡ್ರೆ ಯಾವುದೂ ಆಗಲ್ಲ. ಇಂಥ ಟೆನ್ಷನ್ ಸಮಯದಲ್ಲಿ ನಾವೆಲ್ಲ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು. ನನ್ನ ಅನುಭವದ ಮೇಲೆ ನೀನು ನಂಬಿಕೆ ಇಡು. ನಾನಿರೋವರೆಗೂ ಅಗಸ್ತ್ಯ ವೃಂದ ಮದುವೆ ನಡೆಯಲ್ಲ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅರೆ ವಾಹ್, ನೀವಿಬ್ರು ಇನ್ನೂ ಅದೇ ಹೋಪಲ್ಲಿ ಇದ್ದೀರಾ ಅಂದರೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲಪ್ಪ. ಆದರೆ ಈ ಸಲ ಮಾತ್ರ ಗೆಲ್ಲೋದಂತೂ ನಾನೇ. ನನ್ನ ಮಗನ ಮದುವೆ ವೃಂದನ್ ಜೊತೆ ನಡೆಯುತ್ತೆ. ಅತ್ತೆ ರೀ, ಸ್ವೀಟ್ಸ್ ತಗೊಳ್ಳಿ. ಸ್ವೀಟ್ ಯಾಕೀಗ? ಇದೇನು ಶಶಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮಗನ ಮದುವೆ ದಿಢೀರ್ ಅಂತ ಫಿಕ್ಸ್ ಆಗಿದೆ. ಅದು ನಾವು ಅನ್ಕೊಂಡ ಹಾಗೆ. ಅದಕ್ಕಾದ್ರೂ ಸ್ವೀಟ್ಸ್ ತಗೋಬೇಕಲ್ವಾ? ತಗೊಳ್ಳಿ. ಅಂಬಿಕಾ, ನಿನಗೆ ಮೊಲ ಮತ್ತೆ ಆಮೆ ರೇಸ್ ಗೊತ್ತಲ್ವಾ? ತಾನೇ ಮುಂದೆ ಹೋಗ್ತೀನಿ ಅಂತ ಕೊಚ್ಕೊಂಡು ಹೋಗಿರೋ ಆ ಮೊಲಕ್ಕೆ ಆಮೆ ಮುಂದೆ ಹೋಗ್ತಿರೋ ಆ ರೇಸ್ ಬಗ್ಗೆ ಗೊತ್ತಿಲ್ಲ. ಆಮೆ ತನ್ನ ರೇಸ್ ಮಾಡಿಕೊಂಡು ಮುಂದೆ ಹೋಗೋದು ಗೊತ್ತೇ ಆಗಲ್ಲ. ಹಾಗೆ ನಿನ್ನ ಕಣ್ಣಿಗೆ ನಾನು ಆಮೆ ಹಾಗೆ ಕಾಣಿಸಿರ್ಬೋದು. ಹಾಗೆ ಈ ರೇಸಲ್ಲಿ ನಾನೇ ಆಮೆ ಅಂತ ಅಂದ್ಕೊಂಡು ಗೆಲ್ತೀನಿ. ನೋಡ್ತಾ ಇರು. ನನ್ನ ಸೊಸೆಯಾಗಿ ನೀನು ಬೇರೆ ಏನಾದರೂ ಮಾಡಿದ್ರು ನಾನು ಎಲ್ಲ ಸಪೋರ್ಟ್ ಕೊಟ್ಟು ನಿನ್ನನ್ನು ಗೆಲ್ಲಿಸ್ತೀನಿ ಕೂಡ. ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದೀಯ ಅಂಬಿಕಾ. ಅದಕ್ಕೆ ನಿನಗೆ ಚೆಕ್ ಕೊಡ್ತೀನಿ. ಕೀಪ್ ಇಟ್ ಇನ್ ಮೈಂಡ್. ಅಗಸ್ತ್ಯ ವೃಂದನ್ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನೋಡಕ್ಕಾಗುತ್ತ ಕಾವೇರಿ ನಿನಗೆ? ಅಗಸ್ತ್ಯ, ನಿನಗೆ ಕಾವೇರಿನ ಬಿಟ್ಟು ವೃಂದನ್ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕಾಗತ್ತಾ? ಕಾವೇರಿ, ಮದುವೆಗೆ ನಿಮ್ಮ ಮನೆಯವ್ರೆಲ್ಲರೂ ಬರ್ತಾರಲ್ವಾ, ಅವ್ರಿಗೇನ್ ಹೇಳ್ತೀಯ? ಕಾವೇರಿ ಅವರ, ಯಾಕೆ ಸರ್, ಇನ್ನ ಮಲ್ಗಿಲ್ವಾ? ನೀವು ಮಲಗಿಲ್ವಲ್ಲ? ನಂಗೆ ನಿದ್ದೆ ಬರಲಿಲ್ಲ. ನನಗೂ ಅಷ್ಟೆ. ಕಾವೇರಿ ಅವರ, ಬನ್ನಿ. ಕೂತ್ಕೊಳ್ಳಿ. ನೀವು ಬೇಜಾರಾಗ್ತಾ ಇದೆಯಾ? ಮನ್ಸಿಗೆ ನೋವಾಯ್ತಾ ಹೆಂಡತಿ? ಸರ್, ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಎಲ್ಲ ನೋವು ಮನಸ್ಸೆಲ್ಲ ಇಟ್ಕೊಂಡು ಕಷ್ಟಪಡ್ತಿದ್ದೀರಾ. ಅಂಥದ್ರಲ್ಲಿ ನಾನು ಈ ನೋವನ್ನೆಲ್ಲ ಸಹಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಸರ್. ಇದು ಸರಿ ತಪ್ಪು ಪ್ರಶ್ನೆ ಅಲ್ಲ ಹೆಂಡತಿ. ಸಿಚುವೇಶನ್ನೇ ನಮ್ಮ ಕೈ ಮೀರಿ ನಿಂತಿರುವಾಗ ಸರ್,
ಏನೇ ಆದರೂ ಇಲ್ಲಿ ಬರ್ತಿರೋದನ್ನು ಅನುಭವಿಸ್ಲೇಬೇಕಲ್ವಾ? ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ಭಯ ಅಂತ ಇದ್ದೇ ಇದೆ ಅಲ್ವಾ ಹೆಂಡತಿ? ನನ್ನ ಹಣೆ ಬರಹದಲ್ಲಿ ಖುಷಿ ಅನ್ನೋದನ್ನೇ ಪರ್ಯೋದನ್ನು ಮರೆತುಬಿಟ್ಟಿದ್ದಾನೆ ಸರ್ ಆ ದೇವರು. ಎಲ್ಲನೂ ಹೀಗೆ ಆಗುತ್ತೆ, ಕೊಡೋ ಹಾಗೆ ಮಾಡಿ ಕಿತ್ಕೊಂಡ್ಬಿಡ್ತಾನೆ ಆ ದೇವರು. ಇನ್ನೇನು ಖುಷಿ ಪಡ್ತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ದುಃಖ ನೋವು ಕಾಯ್ತಾ ನಿಂತಿರುತ್ತೆ. ನೋಡಿ, ನೀವು ಹೀಗೆಲ್ಲ ಮಾತಾಡಬಾರ್ದು. ಮಾತಾಡಿದ್ರು ಬಿಟ್ಟರು ಅದೇ ಸತ್ಯ ಅಲ್ವಾ ಸರ್? ಮೊದಲು ನನ್ನ ಮದುವೆ ನಿಶ್ಚಯ ಆಯಿತು, ಕನ್ನಡ ಮಾಧ್ಯಮದಲ್ಲಿ ಓದೋಳು ಅಂತ ಮದುವೆನೂ ನಿಂತೋಯ್ತು. ಅಪ್ಪನೂ ಕಳ್ಕೊಂಡೆ. ಮದುವೆ ಅನ್ನೋ ಖುಷಿಲಿ ಓಡ್ತಾ ಇದ್ದು ನನಗೆ ದುಃಖ ಅಡ್ಡ ಬಂದು ನಿಂತು. ಆಮೇಲೆ ನೀವು ನನಗೆ ಸಿಕ್ಕಿದ್ದು. ನೀವು ನನ್ನನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ದಿನ ಕಳೀತಾ ಕಳೀತಾ ನಿಮ್ಮ ಮನಸ್ಸಲ್ಲಿ ನಂಗೆ ಜಾಗ ಸಿಗ್ಬೋದೇನೋ ಅಂತ ಅನ್ನಿಸ್ತಿತ್ತು. ಅದಕ್ಕೆ ತಕ್ಕನ ಹಾಗೆ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಸ್ವರ್ಗನೇ ಸಿಕ್ತು ಅನ್ನೋಷ್ಟು ಖುಷಿಯಾಗಿತ್ತು. ಆದರೆ ಮತ್ತೆ ಹೀಗೆಲ್ಲ ಆಯಿತು. ನಾನು ಹಣೆ ಬರಹ ಹೀಗೆ ಸರ್. ಈ ಜನ್ಮದಲ್ಲಿ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗಲ್ಲ. ಇವ್ರ ಲೈಫಲ್ಲಿ ಏನೇ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೋ ಅದಕ್ಕೆಲ್ಲ ನಾನೇ ಕಾರಣ. ಮನಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿಗಲ್ಲವೇ, ಮನಸೇ ಮನಸ ಕ್ಷಮಿಸೇ, ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಗೆ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಒಂದು ನಿಮಿಷದಲ್ಲಿ ನಮ್ಮ ಬದುಕು ಬದಲಾಗಲ್ಲ ಹೆಂಡತಿ. ಆದರೆ ಒಂದು ನಿಮಿಷದ ನಿರ್ಧಾರ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ನಾನೊಂದು ಮಾತು ಹೇಳ್ತೀನಿ ಹೆಂಡತಿ, ಈ ಜೀವ ಇರೋವರೆಗೂ ನಾನು ನಿಮ್ಮ ಕೈ ಬಿಡಲ್ಲ. ಈ ಜನ್ಮಕ್ಕೆ ನೀವೊಬ್ಬರೇ ನಾನು ಹೆಂಡತಿ ಸ್ಥಾನ ತುಂಬೋದು. ಇದು ನಾನು ಮಾಡ್ತಾ ಇರೋ ಪ್ರಾಮಿಸ್. ನಿಮ್ಗೆ ಗೊತ್ತಲ್ವಾ, ಈ ಅಗಸ್ತ್ಯ ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು ಅಂತ. ಎರಡು ದೇಹದಲ್ಲಿ ಒಂದೇ ಜೀವದ ಬಳ್ಳಿ ನಮ್ಮ ಪ್ರೇಮವು. ಅದೆಲ್ಲ ನನಗೂ ಗೊತ್ತಾಗುತ್ತೆ ಸರ್. ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಸಮಯ ಅದ್ರ ಮೇಲೆ ನಂಗೆ ತುಂಬ ಭಯ ಇರೋದು. ಆದರೆ ಇವಾಗ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸಮಾಧಾನವಾಗಿರ್ತೇನೆ. ಈ ಒಂಟಿತನವು ಶಾಶ್ವತವಲ್ಲ, ನಂಬಿಕೆಯೊಂದೇ ನಮಗಾಧಾರ. ನಿಂತಲ್ಲಿ ಕುಂತಲ್ಲಿ ನಿರೀಕ್ಷೆಯೂ ಸಹಜ, ಪ್ರತಿಯೊಂದು ಹೆಜ್ಜೆಯಲು ಪರೀಕ್ಷೆಯೂ ಸಹಜ. ದಯಮಾಡಿ ಬಾ ಹತ್ತಿರ, ತಾಳೆನೋ ಈ ಕಾತರ. ನಿನಗಾಗಿ ಜೀವ ಕೊಡಲು ಕಾಯುತ್ತಿರುವೆ, ಎಲ್ಲಿರುವೆ